ಜಯಣ್ಣಗೂ ನನಗೂ ಸುಮಾರು ವರ್ಷಗಳ ಕಾಲ ರಾಜಕೀಯ ನಂಟು. ಯಾಕಂದರೆ ಅವರು ಯಳಂದೂರು ತಾಲೂಕು, ನಮ್ಮ ಮಾಂಬಳ್ಳಿಯವರು, ನಾನು ಯಳಂದೂರು ತಾಲೂಕು. ನಾನು ಚಾಮರಾಜನಗರ ಕ್ಷೇತ್ರದಲ್ಲಿ ಶಾಸಕರಾಗಿದ್ದರು. ಯಳಂದೂರಿನಲ್ಲಿ ನಾವಿಬ್ಬರು ಜೊತೆಯಲ್ಲಿ ಅಂದರೆ 1994ರಲ್ಲಿ ಅವರು ಶಾಸಕರಾಗಿದ್ದಂಥ ಕಾಲದಲ್ಲಿ ನಾನು ಮೈಸೂರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದೆ. ಅವರು ಎಷ್ಟು ಸಜ್ಜನ ವ್ಯಕ್ತಿ ಅಂತಂದರೆ, ಆ ಜಿಲ್ಲಾ ಪಂಚಾಯತಿಲಿ ಕೆಲವು ಕ್ರಿಯೆಗಳನ್ನ ಮಾಡಬೇಕಾದಾಗ ನಾನೆಲ್ಲ ಮಾಡಿದ್ರೆ, ಅಯ್ಯೋ ಸಟ್ರು ಎಲ್ಲ ಮಾಡೋದು ಸರಿಯಾಗಿದೆಯಪ್ಪ, ಏನು ಅದ್ರ ಯಾರು ಚಕಾರ ಎತ್ತಿಬಿಡಿ ಅಂತ ನನಗೆ ಬೆಂಬಲವನ್ನು ಕೊಡ್ತಿದ್ರು. ಬಹುಶಃ ಅವರು 1983ರಲ್ಲಿ ಮಹದೇಶ್ವರ ಕಾಲೇಜಿನಲ್ಲಿ BA ಪದವಿಯನ್ನು ಮಾಡುವಾಗ ನಾನು PUCಯನ್ನು ಓದ್ತಿದ್ದೆ. ಒಬ್ಬ ಅಸಜ್ಜನ ರಾಜಕಾರಣಿಯಾಗಿದ್ದರು ಮತ್ತು ಯಾವುದೇ ಹೆಚ್ಚು ಮಾತುಗಾರರಲ್ಲ ಅವರು. ಒಂದು ಬಾರಿ ಐವಿನಲ್ಲಿ ಒಬ್ಬ ಕಾರ್ಯಕರ್ತ ಅವ್ರಿಗೆ ಕೆನ್ಗೆ ಹೊಡೆದಾಗಲೂ ಸಹ ಅವಶ್ಯಕತೆ ಇಲ್ಲ ಅವರು. ಕಾರ್ಯಕರ್ತ ಇಲ್ಲದೆ ನಾನು ಶಾಸಕನಾಗ ಸಾಧ್ಯನಾ, ಯಾರೂ ಅವ್ರ ಮೇಲೆ ಏನು ಅನ್ಬೇಡಿ, ಅವನೇನೋ ನಾನೇನೋ ತಪ್ಪಿಕೊಂಡಿದ್ದಾನೆ ಹಾಗಾಗಿ ಅಂತ ಅಷ್ಟು ಸರಳವಾದಂಥ ಒಬ್ಬ ರಾಜಕಾರಣಿ. ನಿಜಕ್ಕೂ ಅವರಿಂದ ನಾನು ಅನೇಕವನ್ನು ಕಲಿಬೇಕಾದ್ರೂ ಇದೆಯೇನೋ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಅದನ್ನ ನಾನು ಬುದ್ಧ ಅಂತ ಸಂಭೋಗ ಮಾಡ್ತಾಯಿದ್ದೆ. ಎಲ್ಲರೂ ಬಂದು ಕೂತ್ಕೊಂಡಾಗ ಅವ್ರನ್ನ ನಾನು ಬುದ್ಧ ಬಂದ ಅನ್ನೋದು ನಾನು. ಅಷ್ಟು ತಾಳ್ಮೆಯಾದಂಥ ರಾಜಕಾರಣಿ. ಅನೇಕ ಕಾರ್ಯಕರ್ತರು ನಿನ್ನೆ ಗೊಳುವಂಥ ನಮ್ಮನ್ನೆಲ್ಲ ಆಗಲುಂಟಂದ್ರೆ ಜಯಣ್ಣ ನಮ್ಗೆ ಯಾರು ಅಂತ ಹೇಳ್ತಾ ಇದ್ರು ಪಾಪ. ಯಾಕಂದರೆ ಕಾರ್ಯಕರ್ತರ ಬಗ್ಗೆ ಅಷ್ಟು ಪ್ರೀತಿ ಉಳ್ಳವನಾಗಿದ್ದ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ನನಗೆ ಪಕ್ಷ ಅಲ್ಲ, ಸಿದ್ದರಾಮಯ್ಯನವರೇ ನನಗೆ ಪಕ್ಷ ಅಂತ ಸಿದ್ದರಾಮಯ್ಯ ಅವರನ್ನ ಕೊನೆವರೆಗೂ ಇವತ್ತಿಗೂ ಸಿದ್ದರಾಮಯ್ಯನವರ ಬೆಂಬಲಿಸ್ಕೊಂಡೇ ಬಂದವರು. ಅವ್ರು ಹೇಳ್ತಿದ್ರು, ನನಗೆ ಯಾವುದೇ ಪಕ್ಷ ಇಲ್ಲ, ಸಿದ್ದರಾಮಯ್ಯನೇ ಪಕ್ಷ, ಸಿದ್ದರಾಮಯ್ಯನೇ ನನಗೆ ಎಲ್ಲವೂ ಸರ್ವಸ್ವ ಅಂತ ಹೇಳ್ತಾ ಇದ್ದ. ಅಂಥ ಒಬ್ಬ ರಾಜಕಾರಣಿ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾನೆ. ಹಾಗಾಗಿ ಅವರ ಬೆಂಬಲಿಗೆ ಸುಮಾರು ಅವರ ಕುಟುಂಬ 40 ಜನ ಇದ್ದಾರೆ. ಅವರು ಅಕ್ಕ ತಂಗಿ, ಅಣ್ಣ ತಮ್ಮಿಂದರು, ಮೊಮ್ಮಕ್ಕ ಎಲ್ಲ ಅವರೆಲ್ಲನೂ ಅವರೊಬ್ಬರೇ ಸಲ್ಲಿಸ್ತಾ ಇದ್ರು. ಅವರೆಲ್ಲರೂ ನಿನ್ನೆ ಭಾಳ ದುಃಖತರಾಗಿದ್ದರು. ಹಾಗಾಗಿ ಭಗವಂತ ಅವ್ರಿಗೆಲ್ಲರಿಗೂ ಅವರ ಅವರಿಗೆಲ್ಲ ಆ ಒಂದು ದುಃಖವನ್ನು ಬರ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳಿ ನನ್ನ ಮಾತು ನಮಸ್ಕಾರ ಸರ್. ತಾವು ಮಾತಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.